पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। भक्ति पुण्य निलय इदे नोडि मंत्रालय रायरु नेलसिह पुण्य निलय इदे अवर बृंदावन भक्तर हृदय सिंहासन इदे ಅತ್ಯಂತ ಭಗವದ್ಭಕ್ತರು ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರು, ಉತ್ತಮ ವ್ಯಕ್ತಿತ್ವ ಉಳ್ಳವರು ಮತ್ತು ಅನೇಕ ಶಿಕ್ಷಣ ವಿಚಾರಗಳಲ್ಲಿ ಆಗ್ಬೋದು, ದೀನ ದಲಿತರ ಒಂದು ಸಹಾಯ ಕಾರ್ಯಕ್ರಮ ಆಗ್ಬೋದು, ಬಡ ಜನರಿಗೆ ಒಂದು ವಿಶೇಷವಾದಂತಹ ನೆರವನ್ನು ನೀಡುವಂತಹ ಕಾರ್ಯಕ್ರಮಗಳಾಗ್ಬೋದು, ಜೊತೆಗೆ ಹರಿಗುರುಗಳ ಸೇವೆ, ಭಗವಂತನ ಹಾಗೂ ಗುರುಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹವರು ನಮ್ಮ KM ನಾಗರಾಜರಾಯರು. ಉತ್ತಮವಾದ ಕಮಲ ಪುಷ್ಪಗಳ ವಿಕಾಸಕ್ಕೆ ಹೇಗೆ ಪದ್ಮಪತ್ರ ಪದ್ಮ ಒಂದು ಬಳ್ಳಿ ಕಾರಣವಾಗುತ್ತೋ ಆ ರೀತಿಯಾಗಿ ನಾಗರಾಜರಾಯರು ಒಬ್ಬ ಆದರ್ಶ ವ್ಯಕ್ತಿಗಳಾಗಿ ರಾಜಕೀಯ ಕ್ಷೇತ್ರದಲ್ಲೂ ಇದ್ದು ಶಿಕ್ಷಣ ಕ್ಷೇತ್ರವನ್ನು ನಡೆಸ್ತಾ ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ವ್ಯಕ್ತಿಗಳು ಈ ಕಾಲದಲ್ಲಿ ಬಹಳ ಜನನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಗಳಲ್ಲಿ ಉತ್ತಮ ವ್ಯಕ್ತಿಗಳಾದಂತಹವರು ನಮ್ಮ ನಾಗರಾಜರಾಯರು. ಸರಳತನ ಆಗ್ಬೋದು, ಸಹಾಯ ಸ್ವಭಾವ ಆಗ್ಬೋದು, ದೈವ ಕಾರ್ಯಗಳಲ್ಲಿ ಆಗ್ಬೋದು, ಅಂತಹ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಭೂಷಣ ಅಂತ. ಇದು ಅವರನ್ನ ಹೊಗಳ್ತಾ ಇಲ್ಲ, ಅವರೇನೋ ಸಂಭಾವನೆ ಕೊಡ್ತಾರೆ, ದಕ್ಷಿಣೆ ಕೊಡ್ತಾರೆ, ಕಾಣಿಕೆ ಕೊಡ್ತಾರೆ ಅಂತಲ್ಲ. ಇರುವಂತಹ ವಿಚಾರಗಳನ್ನ, ವಾಸ್ತವಿಕವಾದ ವಿಚಾರಗಳನ್ನ ನಾವು ಗುರುತಿಸಬೇಕು. ಯಾಕೆಂತಂದ್ರೆ ಯದಿಸಂತೆ ಗುಣಾಪುಂಸಾಂ ವಿಕಸಂತೆ ವದೇ ಸ್ವಯಂ ಅಂತ. ಒಬ್ಬ ವ್ಯಕ್ತಿಯಲ್ಲಿ ಒಂದು ಗುಣಗಳು ಇದೆ ಅಂತಂದ್ರೆ ನಾವು ಅದು ಹೇಳಿದ್ರು ಹೇಳದೇ ಇದ್ರು ತನ್ನಷ್ಟಕ್ಕೆ ತಾನೇ ಅದು ವಿಕಾಸವನ್ನ ಹೊಂದಿ ಅದರ ಮಹತ್ವ ಜನಗಳಿಗೆ ಗೊತ್ತಾಗತ್ತೆ. ಅಂತ ವ್ಯಕ್ತಿಗಳು ರಾಯರ ಅಂತರಂಗ ಭಕ್ತರು. ಮಂತ್ರಾಲಯ ಕ್ಷೇತ್ರದಲ್ಲಿ ಈಗ ಸಾಧಾರಣವಾಗಿ 2 ದಶಕಗಳಿಗೂ ಮಿಗಿಲಾಗಿ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಿಶೇಷವಾದ ಯಜ್ಞ ಯಾಗಾದಿಗಳನ್ನ, ಹೋಮಗಳನ್ನ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿಸಿ ನಮ್ಮ ಪರಮಗುರುಗಳು ಸುಷುಮೇಂದ್ರ ತೀರ್ಥರು ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ಅವರ ಕಾಲದಲ್ಲಿ, ನಮ್ಮ ಗುರುಗಳ ಕಾಲದಲ್ಲಿ, ಅದೇ ರೀತಿಯಾಗಿ ನಾವು ಪೀಠಕ್ಕೆ ಬಂದ ಮೇಲೂ ಕೂಡ ನಾವು ಪೂರ್ವಾಶ್ರಮದಿಂದಲೂ ಕೂಡ ಚಿಕ್ಕ ವಯಸ್ಸಿನಿಂದಲೂ ಈ ವಯಸ್ಸಿನಿಂದಲೂ ಅವ್ರನ್ನ ನಾವು ಬಲ್ಲೆವು. ಅಂತಹ ಅವರ ಒಡನಾಟ ನಮ್ಮ ಚಿಕ್ಕ ವಯಸ್ಸಿನಿಂದ ಇದ್ರೂ ಕೂಡ ಪೀಠಾಧಿಪತ್ಯಕ್ಕೆ ಬಂದ ಮೇಲೆ ವಿಶೇಷವಾಗಿ ಅವರ ಒಡನಾಟ ಅನ್ನುವಂಥದ್ದು ನಮಗಿದೆ. ಮಂತ್ರಾಲಯ ಕ್ಷೇತ್ರದಲ್ಲಿ ಅದು ಪ್ರಹ್ಲಾದರಾಜರು, ರಾಘವೇಂದ್ರ ಸ್ವಾಮಿಗಳವರು ಭಕ್ತ ಪ್ರಹ್ಲಾದರಾಗಿ ಅವತಾರ ಮಾಡಿದಾಗ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಸ್ಥಳ. ಅಂತಹ ಸ್ಥಳದಲ್ಲಿ ಒಂದು ಯಜ್ಞ ಶಾಲೆಯನ್ನು ಕಟ್ಟಿ ಅನೇಕ ಹೋಮಗಳು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಮ್ಮ ಗುರುಗಳ ಕಾಲದಲ್ಲಿ ಅದನ್ನ ಒಂದು ಅಧುನಾತನವಾಗಿ, ಮಂತ್ರಾಲಯ ಪ್ರಾಂತದಲ್ಲಿ ಆ ತರದ ಹೆಂಚು ಮತ್ತು ಆ ತರದ ಸ್ಟ್ರಕ್ಚರ್ ನಾವು ಯಾರು ನೋಡೇ ಇಲ್ಲ. ಈ ಸೊಪ್ಪಿಂದು ಮಾಡು ಅಥವಾ RCC ಬಿಲ್ಡಿಂಗ್ಗಳು ಅಥವಾ ಈ ಕಡಪ ಕಲ್ಲು ಹಾಕಿ ಮಾಡುವಂತಹ ಕಟ್ಟಡಗಳು ಆ ಪ್ರಾಂತದಲ್ಲಿ ಮೊದಲಿಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ವಿಶೇಷ ಸೇವೆಯನ್ನು ಮಾಡಿ ನೂರಾರು ಯಜ್ಞಗಳು, ಹೋಮಗಳು ಆ ಸ್ಥಳದಲ್ಲಿ ನಡೆದಂತಹ ಪುಣ್ಯ ಅವರಿಂದ ಆಗಿದೆ. ಅದೇ ಸ್ಥಳದಲ್ಲಿ ಮತ್ತೆ ಭಗವಂತನ ಸಂಕಲ್ಪದಿಂದ ನಾವಲ್ಲಿ ನವೀಕರಿಸಬೇಕು ಅಂತ ಸಂಕಲ್ಪಿಸಿದಾಗ ನಾಗರಾಜರಾಯರು ಆ ಕಟ್ಟಡದ ಮತ್ತು ಯಾಗಶಾಲೆಯ ದಾನಿಗಳು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ, ಸ್ವಾಮಿ ಇದು ಉತ್ತಮ ಕೆಲಸ, ಭಗವಂತ ರಾಘವೇಂದ್ರ ಸ್ವಾಮಿಗಳು ನಮ್ಮಿಂದ ಸೇವೆ ತಗೊಳ್ಳಿ ಮತ್ತೆ ಅಂತ ಹೇಳಿ ಅದಕ್ಕೆ ತಾವು ತಮ್ಮ ಸಹಮತಿಯನ್ನು ಸೂಚಿಸಿ ಭವ್ಯವಾದಂತಹ ಯಾಗಶಾಲೆ ಅದನ್ನು ಮಾಡಬೇಕು ಅಂತ ನಾವು ಸಂಕಲ್ಪಿಸಿದ್ವಿ. ರಾಯರ ಸಂಕಲ್ಪ ನೋಡಿ, ಬರೇ ಯಜ್ಞಯಾಗಾದಿಗಳಲ್ಲ, ಪ್ರತಿನಿತ್ಯವೂ ರಾಘವೇಂದ್ರ ಸ್ವಾಮಿಗಳವರು ಆ ಮಂಟಪದಲ್ಲಿ ಕೂತು
ಉಯ್ಯಾಲೆ ಸೇವೆ ಮತ್ತೆ ಸ್ವಸ್ತಿವಾಚನ ಕಾರ್ಯಕ್ರಮ, ವೇದ ಪಾರಾಯಣ ಇತ್ಯಾದಿಗಳು ಆಗಬೇಕು ಅಂತ ಅವ್ರ ಸಂಕಲ್ಪ. ಮಂತ್ರಾಲಯಕ್ಕೆ ದಿನೇ ದಿನೇ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಪ್ರಾಕಾರದಲ್ಲಿ ಉತ್ಸವಾದಿಗಳನ್ನು ಮಾಡಲಿಕ್ಕೆ ಜಾಗ ಬಹಳ ಕಮ್ಮಿ ಆಗಿದೆ. ಅದನ್ನು ವಿಸ್ತರಿಸಬೇಕು ಪ್ರಾಕಾರವನ್ನ ಅಂತ ಹೇಳಿದಾಗ ಯಾಗಶಾಲೆ ಪ್ರಾಕಾರದಿಂದ ಹೊರಗಿದ್ದದ್ದು ಈಗ ಅದು ಒಳಗೆ ಬರ್ತಾ ಇದೆ. ಅಂದ್ರೆ ಆ ಗೋಡೆಗಳನ್ನು ತೆಗೆದು ನೇರವಾಗಿ ಪ್ರಾಕಾರಕ್ಕೆ ಆಕ್ಸೆಸ್ ಮಾಡುವಂತಹ ಒಂದು ಕಾರ್ಯಕ್ರಮ. ಅದಕ್ಕೆ ನಿನ್ನೆ ದಿವಸ ಸಾಂಕೇತಿಕವಾಗಿ ಭೂಮಿ ಪೂಜೆಯನ್ನು ಮಾಡಿ ಅವರ ಕೈಗಳಿಂದ ಉತ್ತಮ ಮನಸ್ಸಿನಿಂದ ಪೂಜೆಯನ್ನು ಮಾಡಿಸಿ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದೆ. ಅದು ಬೇಗ ರಾಘವೇಂದ್ರ ಸ್ವಾಮಿಗಳವರು ಪೂರ್ಣ ಮಾಡಿ ಅವರಿಂದ ಏನು ಸೇವೆ, ನಾಗರಾಜರಾಯರು ಮತ್ತು ಅವರ ಕುಟುಂಬದಿಂದ ಏನು ಸೇವೆ ತಗೋಬೇಕು ಅಂತ ರಾಯರ ಸಂಕಲ್ಪ ಇರುತ್ತೆ. ಇವತ್ತು ಮಾಡಬೇಕು ಅಂತ ನಮಗಿರ್ಬೋದು, ತಗೊಳ್ಬೇಕು ಅಂತ ರಾಯರಿಗಿರ್ಬೇಕು, ಅಥವಾ ಇಂಥವರಿಂದ ಇಂಥ ಸೇವೆ ಮಾಡಿಸ್ಬೇಕು ಅಂತ ನಮಗಿರ್ಬೋದು. ರಾಘವೇಂದ್ರ ಸ್ವಾಮಿಗಳ ಮನಸ್ಸಿಗೆ ಬಂದಿದೆ, ಅದು ಪೂರ್ಣ ಮಾಡಿ ಅವರಿಗೆ ಆ ಯಶಸ್ಸು, ಕೀರ್ತಿ, ಶಾಶ್ವತವಾದ ಒಂದು ಅಲ್ಲಿ ಕಾಣಿಕೆಯ ಸೇವೆಯನ್ನ ಅವರಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ಒಬ್ಬ ನಾಗರಾಜರಾಯರು ಮಾತ್ರ ಧರ್ಮಿಷ್ಠರಾಗಿ ಅವರ ಮನೆಯಲ್ಲಿ ಧರ್ಮದ ಶ್ರದ್ಧೆ ಇಲ್ಲದೆ ಇದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದೇ ರೀತಿಯಾಗಿ ಅವ್ರ ಮಗ ಅಷ್ಟೇ ಧರ್ಮಶ್ರದ್ಧೆ, ತಂದೆಯ ಮಾತನ್ನ ಅದು ಪಿತೃವಾಕ್ಯ ಪರಿಪಾಲಕನಾಗಿ ಅವರು ಹಾಕಿಕೊಟ್ಟಂತ ಗೇಟನ್ನ ದಾಟದೆ ತಂದೆಯ ನೆರಳಿನಂತೆ ತಾವಿದ್ದುಕೊಂಡು ತಂದೆಯ ಸೇವೆ ಮತ್ತೆ ತಂದೆಯ ಆಶಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅಷ್ಟಕ್ಕಾಯ್ತಾ ಇನ್ನೊಂದು ಮುಂದಿನ ಜನರೇಷನ್ ನೋಡುವಾಗ ನಮ್ಮಿಂದ ಅಮಿತ ಆದಿತ್ಯ ಒಳ್ಳೆ ಹುಡುಗ, ತುಂಬಾ ಮೊಮ್ಮಗನಾಗಿ ಅವರಿಗೆ ಬಹಳ ಪ್ರೀತಿ ಪಾತ್ರನಾದಂತ ಅವನು ಕೂಡ ಅದೇ ಧರ್ಮಶ್ರದ್ಧೆ ಮತ್ತೆ ಸಹಾಯದ ಸ್ವಭಾವ ಮತ್ತೆ ಗುರು ಹಿರಿಯರಲ್ಲಿ ಭಕ್ತಿ ಇತ್ಯಾದಿಗಳನ್ನು ಇಟ್ಕೊಂಡು ಮಗು ಅಭಿವೃದ್ಧಿ ಆಗ್ತಾ ಇದೆ. ಹೀಗೆ ಇವರು ವಂಶ ನಿರಂತರವಾಗಿ ಅಭಿವೃದ್ಧಿ ಆಗಲಿ, ಅವರಿಗೆ ಭಗವಂತ ಎಲ್ಲ ರೀತಿಯಾದ ಆಯುರ ಆರೋಗ್ಯಗಳನ್ನು, ಐಶ್ವರ್ಯಗಳನ್ನು ನೀಡಿ, ಧಾರ್ಮಿಕ ಶ್ರದ್ಧೆಯನ್ನು ನೀಡಿ, ನಿಮ್ಮಂತಹ ಅಸಂಖ್ಯ ಅಭಿಮಾನಿಗಳ ಒಂದು ಬಳಗವನ್ನು ಅವರಿಗೆ ನೀಡಿದ್ದಾರೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಒಂದು 5 ವರ್ಷ ಯಾವುದೇ ಒಂದು MLA ಅಥವಾ ಒಂದು ಮಂತ್ರಿಗಳಾಗಿಬಿಟ್ರೆ ಮುಂದಿನ 5 ವರ್ಷ ಮುಗಿದು ಚುನಾವಣೆ ಆಯ್ತು ಅಂತಂದ್ರೆ ಆ ವ್ಯಕ್ತಿಗಳನ್ನು ಯಾರು ನೋಡಲ್ಲ, ಅಥವಾ ಅವರು ವ್ಯಕ್ತಿಗಳನ್ನು ಬೇರೆಯವರು ನೋಡಲ್ಲ. ಹಾಗಲ್ಲ, ಇವರು ಪ್ರತ್ಯಕ್ಷ ಚುನಾವಣೆಯಲ್ಲಿ ನಿಂತು ನಿಲ್ಲದೇ ಇದ್ರು ಒಂದು ಪ್ರಿನ್ಸಿಪಲ್ಸ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಳೆ ತಲೆಮಾರಿನ ವ್ಯಕ್ತಿಗಳಾಗಿಯೂ ಇವತ್ತಿನ ವ್ಯಕ್ತಿತ್ವದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷನಿಷ್ಠರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಾಗರಾಜರಾಯರಿಗೆ ಭಗವಂತ ರಾಘವೇಂದ್ರ ಸ್ವಾಮಿಗಳವರು 100ಕ್ಕೂ ಮಿಗಿಲಾದಂತಹ ಆಯುಷ್ಯನ್ನ, ಆರೋಗ್ಯವನ್ನ ನೀಡಿ ಅವರ ಎಲ್ಲ ಉತ್ತಮ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿ ಅವರ ಕುಟುಂಬವನ್ನು ಕಾಪಾಡಿ, ಅವರು ನಡೆಸುವಂತಹ ಶಿಕ್ಷಣ ಸಂಸ್ಥೆ, ಅಲ್ಲಿ ಓದುವ ವಿದ್ಯಾರ್ಥಿಗಳು, ಅವರು ಮಾಡುವ ಸಾಮಾಜಿಕ ಕಾರ್ಯ, ನಿಮ್ಮಂತಹ ಎಲ್ಲ ಅಭಿಮಾನಿಗಳಿಗೂ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳವರ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವತ್ತು ಎಷ್ಟು ಹೊತ್ತಾದರೂ ಶಬರಿ ರಾಮನಿಗೋಸ್ಕರವಾಗಿ ಕಾದಂತೆ ನಮ್ಮ ನಾಗರಾಜರಾಯರ ಪಾಪ ಇಷ್ಟೊತ್ತಾದ ಮೇಲೂ ಮೂಲ ರಾಮನ ಆಗಮನ, ರಾಘವೇಂದ್ರ ಸ್ವಾಮಿಗಳವರ ಪಾದುಕೆಗಳು ಅವರ ಸಂಸ್ಥಾನದ ಆಗಮನಕ್ಕೋಸ್ಕರವಾಗಿ ಕಾದು ವಿಶೇಷವಾದಂತಹ ಆತಿಥ್ಯವನ್ನ, ಭಕ್ತಿ ಶ್ರದ್ಧೆಗಳನ್ನ, ಪೂಜೆಯನ್ನ ಸಲ್ಲಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ನಮ್ಮೆಲ್ಲರ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಹೃದಯ ಸಿಂಹಾಸನ ಇದೇ ನೋಡಿ ಮಂತ್ರಾಲಯ. ೂದಲು ಶಂಖ ಧಂ 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 ಎನಲು ನಗಾರಿ